ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ. ಹಾಗೆ ಡೈಲಿ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ, ಈಗ ಬಿಗ್ ಬಾಸಲ್ಲಿ ಬಿಡುಗಡೆ ಆಗಿರೋ ಫಸ್ಟ್ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾಯಿದೆ, ಮನೆಯಲ್ಲಿ ನಾಮಿನೇಷನ್ ಕಾವು ಯಾವ ರೀತಿ ಬೆಂಕಿ ಹೆಚ್ಚಿದೆ ಅನ್ನೋದು ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಿಮಗೆ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಕಾವು ಫುಲ್ಲು ಭರ್ಜರಿಯಾಗಿ ಏರಿಕೆ ಆಗಿದೆ. ಅಂದರೆ ಈಗ ಬಿಸಿ ಜಾಸ್ತಿ ಆಗಿದೆ ಮನೆಯಲ್ಲಿ. ಈ ವಾರ ಪ್ರೋಮೋದಲ್ಲಿ ತೋರಿಸಿರೋ ಥರ ಗಿಲ್ಲಿಯವರು, ರಾಶಿಕಾ ಅವರು, ಜಾನ್ವಿ ಅವರು, ಅಶ್ವಿನಿ ಗೌಡ ಅವರು, ರಕ್ಷಿತಾ ಶೆಟ್ಟಿ ಅವರು ಮತ್ತು ರಾಶಿಕಾ ಅವರು ನಾಮಿನೇಟ್ ಆಗಿದ್ದಾರೆ. ಅದರಲ್ಲೂ ಗಿಲ್ಲಿ ಅವರನ್ನು ಜಾನ್ವಿ ಅವರು ಮತ್ತು ಮ್ಯೂಟೆಂಟ್ ರಘು ಅವರು, ಅಂದರೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಘು ಅವರು ನಾಮಿನೇಟ್ ಮಾಡಿದ್ದಾರೆ. ಇನ್ನು ರಘು ಅವರು ಇದಕ್ಕೆ ಕೊಟ್ಟಿರೋ ಕಾರಣ ಅಂದರೆ, ಅವರು ಗಿಲ್ಲಿಯವರು ಕಾಮಿಡಿಯಲ್ಲಿ ವ್ಯಕ್ತಿನ ಡಾಮಿನೇಟ್ ಮಾಡ್ತಾರೆ, ಹಾಗಾಗಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇದರಿಂದ ಮನೆಯಲ್ಲಿ ದೊಡ್ಡ ಗಲಾಟೆನೇ ಆಗೋಗಿದೆ. ಅದು ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ಅವ್ರ ಮಧ್ಯೆ. ಇದು ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಒಂದು ಕಾರಣ ಕೊಟ್ಟಿದ್ದಾರೆ. ಇದೇನಪ್ಪ ಅಂತ ಹೇಳಿದ್ರೆ, ಅವರು ಇಂಡಿವಿಜುವಲ್ ಆಗಿ ಯಾವುದೇ ಸ್ಟ್ರಾಂಗ್ ಥರ ಕಾಣಿಸ್ತಾ ಇಲ್ಲ. ಅದಲ್ಲದೆ ಅವರು ಬೇರೆಯವರಿಗೆ ಆರ್ಡ್ರ್ ಮಾಡ್ತಾರೆ. ಏನಾದರೂ ತರಬೇಕು ಅಂದರೆ ಅದನ್ನ ತಗೊಂಬ ಅಂತೇಳಿ ಎಲ್ರಿಗೂ ಆರ್ಡ್ರ್ ಮಾಡ್ತಾರೆ ಅಂಥೇಳಿ ಅವ್ರ ಮೇಲೆ ಇದು ಮಾಡಿದ್ದಾರೆ, ನಾಮಿನೇಟ್ ಮಾಡೋದಕ್ಕೆ ಕಾರಣ ಕೊಟ್ಟಿದ್ದಾರೆ. ಇದರಿಂದ ರಾಶಿಕಾ ಅವರು ಫುಲ್ಲು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ. ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ರಾಶಿಕಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಹೋಗ್ಬಿಟ್ಟು, ಇಲ್ಲಿ ಏನು ಡಿಪೆಂಡ್ ಆಗಿದ್ದೀನಮ್ಮ, ನಾನು ಯಾರಿಗೆ ಆರ್ಡರ್ ಮಾಡ್ತಿದ್ದೀನಿ ಅಂತ ಕೇಳಿದ್ದಾರೆ. ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರು, ಇಲ್ಲಿ ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಸುಮ್ಮನೆ ಯಾವ ರೀತಿ ಬೇಕೋ ಆ ರೀತಿ ಮಾತಾಡೋದಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ರಾಶಿಕಾ ಶೆಟ್ಟಿ ಅವರು, ನಿನಗೆ ಈ ಮನೆಯಲ್ಲಿ ಏನಾಗ್ತಿದೆ ಏನೂ ಅರ್ಥ ಆಗ್ತಾ ಇಲ್ಲ, ನೀನು ಚೈಲ್ಡ್ ಥರ ಬಿಹೇವ್ ಮಾಡ್ತಿದ್ಯಾ ಅಂತ ಹೇಳಿ ಮುಂದಕ್ಕೆ ಹೋಗಿದ್ದಾರೆ. ಅಲ್ಲದೆ ರಾಶಿಕಾ ಅವರು, ನಿನಗೇನು ಗೊತ್ತಿಲ್ಲ ಈ ಮನೆ ಬಗ್ಗೆ, ಸುಮ್ಮನೆ ಬಂದುಬಿಟ್ಟಿದ್ದೀನಿ ಈ ಮನೆಗೆ ಅಂತ ಹೇಳಿದ್ದಾರೆ. ಅದಕ್ಕೆ ರಕ್ಷಿತ್ ಅವರು, ಡಿಪೆಂಡೆಂಟ್ ರಾಶಿಕಾ ಅಂತ ಕೂಗ್ಕೊಂಡು ಆಡಾಡ್ತಿದ್ದಾರೆ. ಅದಕ್ಕೆ ರಾಶಿಕಾ ಶೆಟ್ಟಿ ಅವರು ಇನ್ನೂ ಸಿಟ್ಟಾಗಿಬಿಟ್ಟು, ನಿನಗೆ ಏನು ಗೊತ್ತಿದೆ, ನಿನಗೆ ಚೈಲ್ಡಿಶ್ ಬಿಹೇವಿಯರ್, ಚೈಲ್ಡ್ ಅಂದ್ಕೊಂಡು ಅವರು ಕೂಗಾಡಿದ್ದಾರೆ. ಇದನ್ನು ನೋಡಿ ಮನೆ ಮಂದಿ ಎಲ್ಲ ಫುಲ್ಲು ಇದು ಮಾಡ್ಕೊಂಡಿದ್ದಾರೆ, ಏನಪ್ಪ ಇದ್ರ ಜಗಳ ಅಂತ ನೋಡ್ತಾ ಅಂದ್ಕೊಂಬಿಟ್ಟಿದ್ದಾರೆ. ಈ ನಾಮಿನೇಷನ್ ಅನ್ನೋ ಕಾವು ಮನೆಯಲ್ಲಿ ಒಟ್ಟು ಒಂದು ದೊಡ್ಡ ಬೆಂಕಿನೇ ಸೃಷ್ಟಿ ಮಾಡಿದೆ. ಇದರಿಂದ ಕೆಲವ್ರ ಮಧ್ಯೆ ಗಲಾಟೆನೂ ಸಹ ಆಗಿದೆ, ಕೆಲವರು ಸುಮ್ಮನೆ ಸಹ ಎದ್ಬಿಟ್ಟಿದ್ದಾರೆ. ಇನ್ನು ಕಳೆದ ಬಾರಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ವಾರದ ಪ್ರಾರಂಭದಲ್ಲೇ ಜಗಳ ತೆಗೆದಿದ್ರು. ಆದರೆ ಈ ವಾರ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಮಧ್ಯೆ ಜಗಳ ಆಗಿದೆ. ಈ ವಾರ ಇನ್ನೆಲ್ಲ ಏನೆಲ್ಲ ಆಗುತ್ತೆ ಅನ್ನೋದು ಮುಂದೆ ಕಾದು ನೋಡಬೇಕಾಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ.